ನಾನು ನಿಮಗೆ ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೆ ಇಂಗ್ಲೀಷ್ ಮಾತಾಡಬೇಕಾದ್ರೆ ಏನು ಅಂತ ಮುಖ್ಯ ಏನು ಅಂದರೆ ಕ್ರಿಯಾಪದಗಳು, ಆ್ಯಕ್ಷನ್ ವರ್ಡ್ಸ್. ಆ ಕ್ರಿಯಾಪದಗಳಿಗೆ 4 ಬೇರೆ ಬೇರೆ ರೂಪಗಳಿವೆ. ವರ್ಬ್ 1, ವರ್ಬ್ 2, ವರ್ಬ್ 3, ವರ್ಬ್ 4. ಆ 4 ರೂಪಗಳು ಬೇರೆ ಬೇರೆ ಕಡೆ ಉಪಯೋಗಕ್ಕೆ ಬರ್ತವೆ. ಬೇರೆ ಬೇರೆ ಸಹಾಯಕ ಕ್ರಿಯಾಪದಗಳ ಜೊತೆ ಬೇರೆ ಬೇರೆ ಕಾಲಗಳ ಅರ್ಥವನ್ನು ಕೊಡ್ತವೆ. ಅಂದರೆ ಈಗ ನಾನು ಬರ್ತೇನೆ ಹೇಳಲಿಕ್ಕೆ ಐ ಕಮ್, ಅದೇ ಥರ ನಾನು ಬಂದೆ ಅಂತ ಹೇಳಲಿಕ್ಕೆ ಐ ಕೇಮ್, ಅದೇ ಥರ ನಾನು ಇನ್ನು ಮುಂದೆ ಬರುವೆನು ಅಂತ ಹೇಳಲಿಕ್ಕೆ ಐ ವಿಲ್ ಕಮ್, ನಾನು ಬರ್ತಾ ಇದ್ದೇನೆ ಅನ್ನಲಿಕ್ಕೆ ಐ ಆಮ್ ಕಮಿಂಗ್. ಈ ಥರ ನಾನು ನಿಮಗೆ ನಿನ್ನೆ ಹೇಳಿಕೊಟ್ಟಿದ್ದೇನೆ. ಇವತ್ತು ಅದೇ ಮುಖ್ಯ ಕ್ರಿಯಾಪದಗಳನ್ನು, ಬೇರೆ ಸ್ವಲ್ಪ ಕ್ರಿಯಾಪದಗಳನ್ನು ಕಲಿಯೋಣ. ನೋಡಿ, ಇಂಗ್ಲೀಷ್ನಲ್ಲಿ ಒಂದು ವಾಕ್ಯವನ್ನು ನೀವು ಮಾಡಬೇಕಾದ್ರೆ ಏನು ಬೇಕು ಅಂತ ಹೇಳಿ. ಈಗ ಒಂದು ವಾಕ್ಯ ಇದೆ, ನಾನು ಅವನ ಜೊತೆ ಮಾತನಾಡುತ್ತಾ ಇದ್ದೇನೆ. ಇದನ್ನು ನೀವು ಇಂಗ್ಲೀಷಿಗೆ ಇದ್ದ ಹಾಗೆ ಭಾಷಾಂತರ ಮಾಡಲಿಕ್ಕೆ ಹೋದರೆ, ನಾನು ಅಂದರೆ ಐ, ಅವನ ಜೊತೆ ವಿತ್ ಹಿಮ್, ಮಾತನಾಡುತ್ತಾ ಇದ್ದೇನೆ, ಆಮ್ ಸ್ಪೀಕಿಂಗ್. ಅಂದರೆ ಐ ವಿತ್ ಹಿಮ್ ಆಮ್ ಸ್ಪೀಕಿಂಗ್. ಸರಿ ಆಗ್ತದಾ? ಇಲ್ಲ. ಸೊ ಇಂಗ್ಲೀಷಲ್ಲಿ ಏನಾಗಬೇಕು? ನಾನು ಮಾತನಾಡುತ್ತೇನೆ ಅವನ ಜೊತೆ, ಐ ಆಮ್ ಸ್ಪೀಕಿಂಗ್ ವಿತ್ ಹಿಮ್. ಈ ಐ ಆಮ್ ಸ್ಪೀಕಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಐ ಸ್ಪೀಕ್, ಐ ಸ್ಪೋಕ್, ಐ ಆಮ್ ಸ್ಪೀಕಿಂಗ್, ಐ ಹ್ಯಾವ್ ಸ್ಪೋಕನ್. ಇದು ಬಹಳ ಇಂಪಾರ್ಟೆಂಟ್. ವಿತ್ ಹಿಮ್, ವಿತ್ ಹರ್, ವಿತ್ ದೆಮ್, ಅದು ನೀವು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಚೇಂಜ್ ಮಾಡಬಹುದು. ಬಟ್ ಇದನ್ನು ಮಿಸ್ಟೇಕ್ ಮಾಡಲಿಕ್ಕೆ ಬರುವುದಿಲ್ಲ. ಸೊ ಐ ಸ್ಪೀಕ್, ಐ ಸ್ಪೋಕ್, ಐ ಆಮ್ ಸ್ಪೀಕಿಂಗ್, ಐ ಹ್ಯಾವ್ ಸ್ಪೋಕನ್, ಐ ವಾಸ್ ಸ್ಪೀಕಿಂಗ್. ಇದನ್ನು ನೀವು ಚೆನ್ನಾಗಿ ಕಲಿಬೇಕು. ಇದನ್ನು ನೀವು, ನಾನು ನಿಮಗೆ ಗೋಲ್ಡನ್ ರೂಲ್ ಆಫ್ ಇಂಗ್ಲೀಷ್ ಫಾರ್ಮುಲಾದಲ್ಲಿ ಕಲಿಸ್ತಾ ಇದ್ದೇನೆ ಹೇಗೆ ಮಾಡಬೇಕಂತ ಹೇಳಿ. ಅದರಲ್ಲಿ ಉಪಯೋಗವಾಗುವಂಥ ಕ್ರಿಯಾಪದಗಳು ಮತ್ತು ಅದರ 4 ರೂಪಗಳನ್ನು ಇಲ್ಲಿ ಕಲಿಸ್ತಾ ಇದ್ದೇನೆ. ಇವನ್ನು ನೀವು ಬಾಯ್ಪಾಠಲ್ಲೇ ಮಾಡಲೇಬೇಕು, ಬೇರೆ ಯಾವುದೇ ದಾರಿ ಇಲ್ಲ. ಚೆನ್ನಾಗಿ ಬಾಯ್ಪಾಠ ಮಾಡಿ ಕಲೀರಿ. ಓಕೆ, ಚಲೋ. ಇವತ್ತು ಸೆಕೆಂಡ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ. ಉಳಿದ ಬೇರೆ ಕ್ರಿಯಾಪದಗಳನ್ನು ಕೊಡ್ತೇನೆ. ಮಾತನಾಡು ಅಂದರೆ ಸ್ಪೀಕ್, ಸ್ಪೀಕ್, ಸ್ಪೋಕ್, ಸ್ಪೋಕನ್, ಸ್ಪೀಕಿಂಗ್. ಓಡು ಅಂದರೆ ರನ್, ರನ್, ರ್ಯಾನ್, ರನ್, ರನ್ನಿಂಗ್. ಕುಳಿತುಕೋ ಅಂದರೆ ಸಿಟ್, ಸಿಟ್, ಸ್ಯಾಟ್, ಸ್ಯಾಟ್, ಸಿಟ್ಟಿಂಗ್. ನಿಲ್ಲು ಅಂದರೆ ಸ್ಟ್ಯಾಂಡ್, ಸ್ಟ್ಯಾಂಡ್, ಸ್ಟುಡ್, ಸ್ಟುಡ್, ಸ್ಟ್ಯಾಂಡಿಂಗ್. ನಿದ್ರೆ ಮಾಡು ಅಂದರೆ ಸ್ಲೀಪ್, ಸ್ಲೀಪ್, ಸ್ಲೆಪ್ಟ್, ಸ್ಲೆಪ್ಟ್, ಸ್ಲೀಪಿಂಗ್. ತಿನ್ನಿಸು ಅಂದರೆ ಫೀಡ್, ಫೀಡ್, ಫೆಡ್, ಫೆಡ್, ಫೀಡಿಂಗ್. ಅನುಭವಿಸು ಅಂದರೆ ಫೀಲ್, ಫೀಲ್, ಫೆಲ್ಟ್, ಫೆಲ್ಟ್, ಫೀಲಿಂಗ್. ಹಿಡಿ ಅಂದರೆ ಹೋಲ್ಡ್, ಹೋಲ್ಡ್, ಹೆಲ್ಡ್, ಹೆಲ್ಡ್, ಹೋಲ್ಡಿಂಗ್. ಕತ್ತರಿಸು, ಕಟ್, 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 ಕಟ್ಟಿಂಗ್. ಇದು 4 ಕಡೆ, 3 ಕಡೆನೂ ಕಟ್ಟೆ ಬರ್ತದೆ. ಹೊಡೆ ಅಂದರೆ ಹಿಟ್, 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 ಹಿಟ್ಟಿಂಗ್. ಇದು ಸಹ ಹಾಗೆ. ಬಿಡು ಅಂದರೆ ಲೀವ್, ಲೀವ್, ಲೆಫ್ಟ್, ಲೆಫ್ಟ್, ಲಿವಿಂಗ್. ಕಳೆದುಕೊಳ್ಳು ಅಂದರೆ ಲೂಸ್, ಲಾಸ್ಟ್, ಲಾಸ್ಟ್, ಲೂಸಿಂಗ್. ಗೆಲ್ಲು ಅಂದರೆ ವಿನ್, ವಿನ್, ಒನ್, ಒನ್, ವಿನ್ನಿಂಗ್. ಮಾರಾಟ ಮಾಡೋದ್ರೆ ಸೆಲ್, ಸೆಲ್, ಸೋಲ್ಡ್, ಸೋಲ್ಡ್, ಸೆಲ್ಲಿಂಗ್. ಕಳುಹಿಸು ಅಂದರೆ ಸೆಂಡ್, ಸೆಂಡ್, ಸೆಂಟ್, ಸೆಂಟ್, ಸೆಂಡಿಂಗ್. ಖರ್ಚು ಮಾಡು ಅಂದರೆ ಸ್ಪೆಂಡ್, ಸ್ಪೆಂಡ್, ಸ್ಪೆಂಟ್, ಸ್ಪೆಂಟ್, ಸ್ಪೆಂಡಿಂಗ್. ನಿರ್ಮಿಸು ಅಂದರೆ ಬಿಲ್ಡ್, ಬಿಲ್ಡ್, ಬಿಲ್ಟ್, ಬಿಲ್ಟ್, ಬಿಲ್ಡಿಂಗ್. ಬಿಡು ಅನುಮತಿಸು ಅಂದರೆ ಲೆಟ್, 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 ಲೆಟ್ಟಿಂಗ್. ಇಡು ಅಂದರೆ ಪುಟ್, 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 ಪುಟ್ಟಿಂಗ್. ಇದೆರಡು ಸಹ ಹಾಗೆ, ಅಂದರೆ 3 ಸಹ ಪ್ರೆಸೆಂಟ್, ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲಲ್ಲಿ ಒಂದೇ ಶಬ್ದ ಇದೆ. ನೆಕ್ಸ್ಟ್ ಮುರಿ ಅಂದರೆ ಬ್ರೇಕ್, ಬ್ರೇಕ್, ಬ್ರೋಕ್, ಬ್ರೋಕನ್, ಬ್ರೇಕಿಂಗ್. ಇವೆಲ್ಲವನ್ನು ಚೆನ್ನಾಗಿ ಬಾಯ್ಪಾಠ ಮಾಡಿ. ಬೇರೆ ಇದಕ್ಕೆ ದಾರಿನೇ ಇಲ್ಲ. ನೀವು ಬಾಯ್ಪಾಠ ಮಾಡಿ ನನಗೆ ನಾನು ಬೇರೆ ಕೊಟ್ಟದ್ದನ್ನೆಲ್ಲ ಕಲಿತ್ರೆ ನಿಮಗೆ ಗ್ಯಾರಂಟಿಯಾಗಿ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ.